ನೋಡ್ರಿ, ಇದು ಶೇಕಡ ಲಾಭಾನಿ ಲೆಕ್ಕಗಳು, ಆಮೇಲೆ ಸೂಡಿ, ಕಮಿಷನ್, ದರ, ಮಾರಾಟ ಬೆಲೆ, ಕೊಂಡ ಬೆಲೆ, ಮುಂದ ಮೇಲೆ ಎಷ್ಟು ಲಾಭ ಸಿಕ್ತು, ಎಷ್ಟು ಹಾನಿ ಆಯಿತು, ಮುಂದ ಮೇಲೆ ಕೊಡಬೇಕಾದ ಹಣ ಎಷ್ಟು, ಹಿಂತಿರುಗಿಸಬೇಕಾದ ಹಣ ಎಷ್ಟು, ಅವನಿಗೆ ಸಿಕ್ಕ ಸೂಡಿ ಎಷ್ಟು, ಎಲ್ಲ ಲೆಕ್ಕಗಳು ಈ ಅಭ್ಯಾಸದಾಗ ಬರ್ತಾವೆ. ಮತ್ತು ಇನ್ನೊಂದು, ನೀವು ಸೀರಿಯಲ್ದಾಗ ಆಲ್ರೆಡಿ ಈಗ CBSE ಸೀರಿಯಲ್ ಅಂತ ತಿಳ್ಕೊಂಡು 400 ಹಿಂದೆಲ್ಲ ಗಣಿತಗಳು ಹಾಕಿದ್ನ ಈಗ ರಿಪೀಟ್ ಆಗ್ತದೆ. ಇನ್ನೊಂದ್ಸಲ ನಾನೇ ಪ್ರಯತ್ನ ಮಾಡಿ ಗಣಿತಗಳನ್ನು ಇನ್ನೊಂದು ಸ್ವಲ್ಪ ಹಾಕ್ತದೆ. ನಾವು 1 2 3 2 3 ಹಾಕ್ತಿರ್ತದೆ ನೋಡ್ರಿ. ಆಮೇಲೆ ಈ ಈ ಜೋಶಿ ಯೂಟ್ಯೂಬ್ ಕೋಚಿಂಗ್ ಕ್ಲಾಸ್ ಏನದಪ್ಪ ಆಗ್ತಂದ್ರೆ, ನೀವು ಮನೆಯೊಳಗೆ ಹುಡುಗರು ತಯಾರು ಮಾಡ್ಕೋಬೋದು. ಆಮೇಲೆ ಇದು ಹೆಂಗಂದ್ರೆ ಲರ್ನ್ ಆ್ಯಂಡ್ ಟೀಚ್, ಕಲೀರಿ ಕಲಿಸ್ರಿ. ಇಂದಿಲ್ಲ ನಾಳೆ ಇದು ಉಪಯೋಗ ಆಗೇ ಆಗ್ತದೆ. ಯಾಕಂದ್ರೆ ಇಂಗ್ಲೀಷ್ ಮೀಡಿಯಮ್ದಾಗ ಇದನ್ನು ನೀವು ಪರ್ಫೆಕ್ಟ್ ಕಲ್ತರಿ ಅಂತಂದರೆ ಇಂಗ್ಲೀಷ್ ಮೀಡಿಯಮ್ದಂದು ಅಭ್ಯಾಸ ನೀವು ಹೇಳ್ಬೋದು. ಇಂಗ್ಲೀಷ್ ಟು ಇಂಗ್ಲೀಷನ್ನೇ ಹೇಳಬೇಕದು ಅಭ್ಯಾಸ. ಇಂಗ್ಲೀಷ್ ಮೀಡಿಯಮ್ ಅಂದ್ರೆ ಅರ್ಧ ಕನ್ನಡ ಉಪಯೋಗ ಮಾಡೋದು, ಅರ್ಧ ಇಂಗ್ಲೀಷ್ ಉಪಯೋಗ ಮಾಡಿ ಹೇಳಿದ್ರೆ ಅದು ಚಂದಲ್ಲ. ಅದಕ್ಕೆ ಶುದ್ಧವಾಗಿ ಕನ್ನಡ ಮೀಡಿಯಮ್ದಾಗ ಹೇಳಿಕತ್ತದು. ಶಾಣ್ಯರು ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಇಂಗ್ಲೀಷ್ ಮೀಡಿಯಮ್ದಾಗ ಹೇಳ್ಬೋದು. ಇರಲಿ, ಈಗ ಎಲ್ಲರೂ ನೀವು ಮಾಡಿರಿ ಅಂತ ತಿಳ್ಕೊಂಡು ಮಾಡೋದಿತ್ತಂದ್ರೆ ಮಾಡ್ರಿ. ಮಾಡೋದಾದಿಂದ ನಾನು ನಿಮಗೆ ತಿಳಿಸ್ತಾನೆ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಒಂದು ಮನೆಯ ಬಾಡಿಗೆ 1200 ರೂಪಾಯಿ ಇರುವುದನ್ನು ಶೇಕಡ 20 ಹೆಚ್ಚಿಸಿದರೆ ಹೆಚ್ಚಳವಾದ ಹಣ ಎಷ್ಟು ಅಂತ ಕೇಳ್ತಾನು. ಅಂದರೆ ಈಗ ಕೊಡಬೇಕಾದ ಬಾಡಿಗೆ ಎಷ್ಟು ಬೇರೆ, ಹೆಚ್ಚಳವಾದ ಹಣ ಬೇರೆ. ಅಂದ್ರೆ ಅವ ಮೊದಲು ಎಷ್ಟು ಕೊಡ್ತಿದ್ದ, ಈಗ ಎಷ್ಟು ಕೊಡಬೇಕಾತು, ಅವ ಬಾಡಿಗೆ ಎಷ್ಟು ಕೊಡಬೇಕಾತು, ಶೇಕಡ 20 ಹೆಚ್ಚಾಗ್ಯದ ಅಂದ್ರೆ ಎಷ್ಟು ಬಾಡಿಗೆ ಕೊಡ್ತಾರಲ್ಲ, ಆ ಬಾಡಿಗೆ ಒಳಗೆ ನೀವು ಹಿಂದಿನ ಮನೆ ಬಾಡಿಗೆ ಕಳೆದ್ರೆ ಏನು ಬರ್ತದೆ, ಕೊಡುವ ಬಾಡಿಗೆ ಒಳಗೆ ಹಿಂದಿನ ಬಾಡಿಗೆ ಕಳೆದ್ರೆ ಹೆಚ್ಚಳವಾದ ಹಣ ಬರ್ತದೆ. ಡೈರೆಕ್ಟ್ ನೀವು ಶೇಕಡ ಪ್ರಮಾಣ ಹಚ್ಕೊಂಡ್ರಿ ಅಂತಂದ್ರೆ ಹೆಚ್ಚಳವಾದ ಹಣ ಬರ್ತದೆ. ಹೆಚ್ಚಳವಾದ ಹಣ ಬರಬೇಕಾಗಿತ್ತು ಅಂದ್ರೆ ನಾವು ಹೆಂಗೆ ಹಚ್ಕೋಬೇಕಂದ್ರೆ, 100 ಮನೆ ಬಾಡಿಗೆ ಇದ್ದಾಗ 20 ಹೆಚ್ಚಳ, 1200 ರೂಪಾಯಿ ಬಾಡಿಗೆ ಇದ್ದಾಗ ಎಷ್ಟು ಹೆಚ್ಚಳ, 20 ಹಚ್ಚಿದ್ರೆ ಏನು ಹೆಚ್ಚಿಗೆ ಕೊಡಬೇಕಾದ ಹಣ ಸಿಗ್ತದೆ. ಅದನ್ನೇ ನೀವು ಕೊಡಬೇಕಾದ ಬಾಡಿಗೆ 100 20 ಕೂಡಿಸಿದ್ರೆ ಎಷ್ಟಾಗ್ತದೆ, 120 ಆಗ್ತದೆ. 100 ಮನೆ ಬಾಡಿಗೆ ಇದ್ದಾಗ 120 ಬಾಡಿಗೆ ಕೊಡಬೇಕಾಗ್ತದೆ. 1200ಕ್ಕೆ ಎಷ್ಟು ಕೊಡಬೇಕಾಗ್ತದೆ. ಅವನು ತಿಂಗಳ ಕೊನೆಗೆ ಕೊಡಬೇಕಾದ ಬಾಡಿಗೆ ಎಷ್ಟು ಅಂತಂದು ಕೇಳಿದ್ರೆ 120 ಹಚ್ಚಾರೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. 20 ಯಾವಾಗ ಹಚ್ಚಬೇಕು, 100 20 ಯಾವಾಗ ಕೂಡಿಸ್ಬೇಕು. ಅವನು ತಿಂಗಳ ಕೊನೆಗೆ ಕೊಡಬೇಕಾದ ಬಾಡಿಗೆ ಎಷ್ಟಂದ್ರೆ 120 ಕೂಡಿಸ್ರಿ. ಎಷ್ಟು ಹೆಚ್ಚು ಆಯಿತು ಅಂತಂದಾಗ 100ಕ್ಕೆ 20 ಹೆಚ್ಚಾಯ್ತು, 1200ಕ್ಕೆ ಎಷ್ಟು ಹೆಚ್ಚಾಯ್ತು, ಹೆಚ್ಚಳವಾದ ಹಣ ಬಂದುಬಿಡ್ತದೆ. ಇದಂತೂ ಮುಗೀತು. ನಿಮಗೆ ತಿಳಿದಂತ ತಿಳ್ಕೊಳ್ಳೋದು ಇಲ್ಲಿದು. ಇಲ್ರಿ, ಇದು ನವೋದಯ ಥಿಯರಿ ಒಳಗೆ ಹೆಂಗಂದ್ರೆ 2 0 ತೆಗೆದು ಬಿಡ್ರಿ. ಈ 12ಕ್ಕೆ ಈಗ ನೋಡ್ರಿ, ಇಲ್ಲಿ 100 ಇದು 20 ಅದ, ಇದು 20 ಅದ. ಈ ಶೇಕಡಾದ 2 0 ತೆಗೆದು 20ಕ್ಕೆ 12ಕ್ಕೆ ಗುಣಾಕಾರ ಮಾಡಿಬಿಟ್ರೆ ಹೆಚ್ಚಳವಾದ ಹಣ ಬಂದ್ಬಿಡ್ತದೆ. ನವೋದಯ ಥಿಯರಿ ಇದು. ಪ್ರತಿಯೊಂದು ಗಣಿತಗಳಿಗೆ ಟ್ರಿಕ್ಸ್ ಇಟ್ಟದ. ಆದರೆ ಆ ಟ್ರಿಕ್ಸನ್ನು ತಿಳ್ಕೊಳ್ಳುವಂಥ ಕೆಪಾಸಿಟಿ ವಿದ್ಯಾರ್ಥಿಗಳಿಗೆ ಬೇಕು. ಕ್ರಿಯೇಟಿವ್ ಮೈಂಡ್ ಇದು ಬರಬೇಕಾದ್ರೆ ನೀವು ಲಕ್ಷ ಕೊಟ್ಟು ಗಣಿತ ನೋಡ್ಬೇಕು. ನಾ ಹೆಂಗೆ ತಿಳಿಸ್ತು ನೋಡ್ಬೇಕು. ಈಗ ನೋಡಿ, ಹೆಚ್ಚಳವಾದ ಹಣ ಅಂದ್ರೆ ಏನು ಮಾಡಬೇಕು, ಈಗ 20 ಅದ, ಇದು 12ರಲ್ಲಿ ಗುಣಾಕಾರ ಮಾಡ್ರಿ. 20ಕ್ಕೆ 12ಕ್ಕೆ ಗುಣಾಕಾರ ಮಾಡಬೇಕಾದ್ರೆ ಹೆಚ್ಚಿನ ಹಣ ಬಂದುಬಿಡ್ತದೆ. ಇದು ಶೇಕಡಾದ 2 0 ತೆಗೆದು ಬಿಡ್ಬೇಕು. ಅದನ್ನ ರೀತಿ ಒಳಗೆ ನೋಡ್ರಿ, ನಿಮಗೆ ತಿಳಿತು. 100 ಮನೆ ಬಾಡಿಗೆ ಇದ್ದಾಗ 100 ಮನೆ ಬಾಡಿಗೆಗೆ 20 ಹೆಚ್ಚಳ, ಶೇಕಡ 20 ಅಂದ್ರೆ ಎಷ್ಟು, 20 ಹೆಚ್ಚಳ ಅಂತ ಮಾಡ್ಕೊಂಡು. ಹೆಚ್ಚಳ ಅಂತ ಕೇಳ್ಯಾರ ಅವರು. ಮನೆ ಬಾಡಿಗೆ ಕೇಳಿದ್ರಂದ್ರೆ 120 ಹಚ್ಚ್ರಿ. 1200 ಮನೆ ಬಾಡಿಗೆ ಇದ್ದಾಗ 1200 ಮನೆ ಬಾಡಿಗೆ ಇದ್ದಾಗ ಎಷ್ಟಿರ್ತದೆ, 1200 ಗುಂಡೆ 20 ಸರ್ವಾಸ ಬಾಗಿಲೆ 100. ನಿಮಗೆ ಏನು ಹೇಳಿದ್ದ ನಾನು, ಈ ಟ್ರಿಕ್ಸ್ ನೋಡ್ರಿ. ಈಗ ಈ 1200 2 0 ತೆಗೀರಿ ಅಂತ ಹೇಳಿದ್ರೆ ಈ 100 2 0 ತೆಗೀರಿ. 12 24 240 ರೂಪಾಯಿ ಆಯ್ತು. ಉತ್ತರ ಸಂಖ್ಯೆ ಬಿ.
ಇಂಥ ಈಸಿ ಗಣಿತಗಳನ್ನ ನೀವು ಕಲ್ತಾರೆ ಅಂದ್ರೆ ಮುಂದೆ ಭಾಳ ಅಂದ್ರೆ ನಿಮಗೆ ಒಂದು ಸ್ವಲ್ಪ ವಿಚಾರ ಮಾಡೋ ಲೆಕ್ಕಗಳು ಮುಂದೆ ಬರ್ತಾವ ಅಥವಾ ಅಂದ್ರೆ ನಾನು ಒಂದು 250 ಗಣಿತಗಳನ್ನು ಭಾರಿ ಟಫ್ ವಿಡಿಯೋ ಮಾಡಿ ನಾ ಹಾಕ್ತೀನಿ. ನನಗೆ ಟೈಮ್ ಬೇಕು. ಮತ್ತು ನಾ ಏನ ಕೋಚಿಂಗ್ ನಡ್ಸಂಗಿನ್ನ ಗಣಿತಗಳು ಸ್ವಲ್ಪ ಒಳಗೊಂದೊಂದು ಬೇರೆ ಸರ್ಗಳು ಆಗ್ತದ್ರಿ. ಈಗ ನಾನೇ ಎಲ್ಲ ಹೇಳಿಕತ್ತಾನೆ, ಎಲ್ಲ ಗಣಿತಗಳು ನಾನು ಪರ್ಫೆಕ್ಟ್ ಆಗಿಬಿಟ್ಟಾವೆ. ನಾ ಮನ್ಯಾಗ ಅಭ್ಯಾಸ ಮಾಡ್ತಿರ್ತೇನೆ ನಾನು. ನೀವು ಹಂಗೆ ಮಾಡ್ರಿ, ಹುಡುಗರು ತಯಾರು ಮಾಡ್ರಿ. ನೋಡ್ರಿ ಏನು ಹೇಳ್ಯಾರ ಅವರು, ಅದೇ ಮಾದರಿ ನಾನು ಮುಂದೆ ಕೊಟ್ಟು ನೀವು ಮಾಡ್ಬೇಕು. ನಾ ತಿಳಿಸೋದಿಲ್ಲ. ಈಗ ನೀವು ಇದನ್ನು ಲಕ್ಷ ಕೊಟ್ಟು ನೋಡಿದ್ದೀರಿ ಅಂತಂದ್ರೆ ಅದನ್ನು ನೀವು ಮಾಡಿರ್ತೇವೆ. ಯಾಕಂದ್ರೆ ಪೇರೆಂಟ್ಸು ಸರು ಏನಂತಾರ, ಒಂದು ಸರ್ ಹಾಕ್ಯಾರ ಇನ್ನೊಂದು ಮಾದರಿ ಹಾಕಿದ್ರೆ ಬೆಸ್ಟ್ ಆಗ್ತಿತ್ತು, ನಮ್ಮ ಹುಡುಗ ತಿಳ್ಕೊಂಡಾನೋ ಇಲ್ಲೋ ಮಾಡ್ತಾನೋ ಇಲ್ಲೋ, ಸರ್ ಒಂದು ಸ್ವಲ್ಪ ತಲೆ ಓಡಿಸುವ ಹಾಗೆ ಅದಕ್ಕೆ ಹಿಂಗೆ ಅಂತಾರಂತ ಹಾಕಿದ್ ನಾನು. ನೀವು ಸರಿಯಾಗಿ ಹುಡುಗರು ತಿಳ್ಕೊಂಡಿದ್ದೀರಿ ಅಂದ್ರೆ ಮಾಡಿ ತೋರಿಸ್ತೀರಿ, ಇಲ್ಲ ಅಂದ್ರೆ ಮತ್ತೆ ರಿಪೀಟ್ ಮತ್ತೆ ರಿವಿಷನ್ ಮಾಡಿರಿ. ತಿಳಿತಲ್ಲ, ಚೆನ್ನಾಗಿ ಬಿಡಿಸ್ರಿ. ನೋಡ್ರಿ ಮಾಡ್ಯಾರ ಇಲ್ಲೋ ಚೆಕ್ ಮಾಡ್ರಿ. ಆದಿಂದ ವಿಡಿಯೋ ಆನ್ ಮಾಡಿ. ಮಾಡೋದಾಯ್ತಲ್ಲ, ಮಾಡೋದು ಆದಿಂದ ವಿಡಿಯೋ ಆನ್ ಮಾಡಬೇಕು. ನಾ ಬಂದು ತಿಳಿಸ್ತೀನಿ. ಓಕೆ ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ. ಒಂದು ಮನೆಯ ಬಾಡಿಗೆ 1500 ಇರುವುದನ್ನು 15% ಹೆಚ್ಚಿಸಿದರೆ ಹೆಚ್ಚಳವಾದ ಹಣ ಎಷ್ಟು? 100ಕ್ಕೆ 15, 1500ಕ್ಕೆ ಎಷ್ಟಾಗ್ತದೆ? ಆ 2 ಸೊನ್ನೆ ತೆಗೆದು 15 ಗುಣಾಕಾರ ಮಾಡಿಬಿಡ್ರಿ, 225 ರೂಪಾಯಿ ಆಯ್ತು. ಬಾಯಲ್ಲೇನೆ ಗಣಿತಗಳು ಇವೆಲ್ಲ ಹೆಂಗೆ ಬಂದು ನಾಶಾಣೆ ಅಲ್ಲಪ್ಪ. ನಿಮಗೆ ಕಲಿಸಿ ಕಾಲೇಜ್ನಾಗ ನೋಡಿ ಲೆಕ್ಚರರ್ಗಳು ಹೆಂಗೆ ಪಾಠ ಮಾಡ್ತಿರ್ತಾರೆ, ಕೈಯ ಬುಕ್ಕೇ ಇರಂಗಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ಕಲಿಸಿ ಅವ್ರಿಗೆ ಏನಾಗಿಬಿಟ್ಟಿರ್ತದೆ, ಬುಕ್ಕನೇ ತರ್ತಿದ್ದಿಲ್ಲ. ನಮಗೆ ಕಲ್ಸಾಕ ಸರ್ಗಳು ನಾವು ಬುಕ್ಕನೇ ತರೋದು ನೋಡಿದ್ದೆಲ್ಲ. ಅಷ್ಟು ಓದ್ಕೊಂಡು ಬರ್ತಿದ್ರು. ನಾಳೆ ಏನು ಹೇಳೋದದ ಎಲ್ಲ ಓದ್ಕೊಂಡು ರೆಡಿಯಾಗಿ ಸುಮ್ಮನೆ ಖಾಲಿಯಲ್ಲಿ ಬರ್ತಿದ್ರು. ಒಂದು ಚಾಕ್ ಒಂದು ಇಟ್ಕೊಂಡು ಕಿಶನ್. ಏನು ಶಿಕ್ಷಣ ಪದ್ಧತಿ ಅವ, ಒಂದು ಬುಕ್ ಇಲ್ಲ, ಒಂದು ನೋಟ್ಸ್ ಇಲ್ಲ, ಹಾಗೆ ನೋಡಿದ್ದು. ನನ್ನ ಕೈ ಏನು ತಲೆ ನೋಡಿ. ಒಂದು ಮನೆಯ ಬಾಡಿಗೆ 1500 ಇರುವುದನ್ನು 15% ಹೆಚ್ಚಿಸಿದರೆ ಹೆಚ್ಚಳವಾದ ಹಣ ಎಷ್ಟು ಅಂತ ಕೇಳ್ತಾರೆ. ರೀತಿ ಪ್ರಕಾರ 100 ಮನೆ ಬಾಡಿಗೆ ಇದ್ದಾಗ 100 ಮನೆ ಬಾಡಿಗೆಗೆ 15 ಹೆಚ್ಚಳ. ಒಟ್ಟ ಬಾಡಿಗೆ ಎಷ್ಟಂದ್ರೆ 115 ಮಾಡ್ಕೊರಿ. ತಿಂಗಳಿಗೆ ಕೊನೆಗೆ ಕೊಡಬೇಕಾದ ಬಾಡಿಗೆ ಎಷ್ಟು? 115. ಬರೀ ಹೆಚ್ಚಳ ಅಷ್ಟೇ ಕೇಳೋಣ. ಇಲ್ಲೇ ನೀವು ನೆನ್ಪಿಟ್ಕೋಬೇಕಾದ ಸಂಗತಿಗಳು. 15 ಹೆಚ್ಚಳ, 1500 ಮನೆಯ ಬಾಡಿಗೆಗೆ ಎಷ್ಟು ಹೆಚ್ಚಳ? ಮುಂದೆ ಭಿನ್ನ ರಾಶಿ ಒಳಗೂ ಬರ್ತಿರ್ತಾವ ಇವು. 1500 ಗುಂಡ್ಲೆ 15 ಸರಾಸರಿಯಾಗಲಿ 100 ಈಜುಕೊಳ್ಟು. ನೋಡ್ರಲ್ಲೇ ಇಲ್ಲಿ 2 ಸೊನ್ನೆ ತೆಗೀರಿ ಅಂತ ಹೇಳಿದ್ ನಾನು. 15ಕ್ಕೆ 15 ಗುಣಾಕಾರ ಮಾಡಿ ಅಂತ ಹೇಳಿನು. ನೋಡ್ರಿ ಇಲ್ಲಿ 2 ಸೊನ್ನೆ ತೆಗೆದೆ, 15ಕ್ಕೆ 15 ಗುಣಾಕಾರ ಮಾಡ್ರಿ ಅಂತ ಹೇಳಿನು. 225 ರೂಪಾಯಿ. ಉತ್ತರ ಸಂಖ್ಯೆ ಬಿ. ಬರೀ ಇದನ್ನ ಏನು ಹೇಳಾರ್ದರೆ ನಿಮಗೆ 2 ಸೊನ್ನೆ ತೆಗೆದು 15ಕ್ಕೆ ಗುಣಾಕಾರ ಮಾಡಿ ಹಾಕಿಬಿಡ್ರಿ, ಮುಗೀತು. ಇಷ್ಟು ಹೇಳಿಬಿಟ್ರೆ ನಿಮ್ಗೆ ಗಣಿತ ತಿಳಿದಿಲ್ಲ. ಇದನ್ನು ತಿಳಿಸುವೆ. ಇದು ಮಾಡ್ತಾರ, ಇದು ಮರೆಯೋದಿಲ್ಲ. ಇದು ನೆನ್ಪಿಟ್ಬೋದು. ಇದು ಮಡ್ಯಾಗಿನ ಬೆಳೆ ಇದ್ದಾಗ ಇದು ಹಗಲೆಲ್ಲ ಮಳೆ ಬೇಕು ಇದಕ್ಕೆ. ಇದು ಹಿಂಗಿಲ್ಲ, ಒಳಸಾಲ ಭೂಮಿ ಇದು. ಒಮ್ಮೆ ಮಳೆ ಆತಂದ್ರೆ ಕಲಾಸ. ಇದು ನೋಡಿ, ಇದು ನದಿ ದಂಡೆಯ ಭೂಮಿ. ಇದು ಮಡ್ಯಾಗಿನ ಭೂಮಿ. ಇದು ಹಗಲೆಲ್ಲ ಮಳೆ ಬೇಕು ಅದಕ್ಕೆ. ಅಂದ್ರೆ ಹಗಲೆಲ್ಲ ಇದನ್ನ ನೆನ್ಪಿಟ್ಕೋಬೇಕು ನೀವು. ಇದು ಹಿಂಗಿಲ್ಲ, ಒಮ್ಮೆ ರೀತಿ ಗುರ್ತಾತಂದ್ರೆ ಮುಗಿದು ಪರ್ಫೆಕ್ಟ್. ಇದು ಇದರ ಮೇಲೆ ನೀವೇ ಟ್ರಿಕ್ಸ್ ಕಂಡು ಹಿಡಿಬಹುದು. ಇದನ್ನ ತಿಳ್ಕೊರಿ ಮೊದಲು. ಇದನ್ನ ಟ್ರಿಕ್ಸ್ ನೀವು ಇದರ ಮೇಲೆ ಕಂಡು ಹಿಡಿಬಹುದು. ಆದ್ರೆ ಇದರ ಮೇಲೆ ಈ ಲೆಕ್ಕ ಕಂಡು ಹಿಡಿಲಿಕ್ಕೆ ಆಗಲ್ಲ. ನೋಡ್ರಿ, ಸರಿಯಾಗಿ ತಿಳ್ಕೊಬೇಕು ನೀವು. ಚೆನ್ನಾಗ ನವೋದಯ ಬುಕ್ಗಳ ನೋಟ್ಬುಕ್ ಮಾಡ್ರಿ, ಚೆನ್ನಾಗಿ ಬಿಡಿಸ್ಕೋರಿ. ಇದನ್ನ ಡಿಸಿಪ್ಲಿನ್ ಆಗಿ ನೋಟ್ಬುಕ್ದಾಗ ಬಿಡಿಸ್ಕೊಂಡು ಬಿಡ್ರಿ ನೀವು. ಪ್ರತಿಯೊಂದು ಹುಡುಗಂದು ನವೋದಯ ಆಗ್ತದೆ. ಪ್ರತಿಯೊಬ್ಬರು ಟೀಚರ್ಗಳು ಪರ್ಫೆಕ್ಟ್ ಆಗಿ ಬಿಡುತ್ತಾರೆ. ಈಗೆಲ್ಲ ನಿಮ್ಮಿಂದೇ ನಾವು ಶಾಣ್ಯರಾದದ್ದು. ನಮ್ಮಿಂದ ನೀವು ಶಾಣ್ಯರಾಗೋದಲ್ಲ, ನೀವು ಕಲ್ತರೆ ಶಾಣ್ಯರಾಗ್ತೀರಿ. ನಮ್ಮಿಂದ ಯಾರೂ ಶಾಣ್ಯರಾಗೋದಿಲ್ಲ. ಮನಸ್ಸು ಮಾಡಿದರೆ ನೀವು ಶಾಣ್ಯರಾಗ್ತೀರಿ. ನನ್ಗಿಂತಲೂ ಶಾಣ್ಯರಾಗ್ತೀರಿ ನೀವು ಕಲ್ತರೆ ಅಂದ್ರೆ.
ಕಲಿಬೇಕು, ಕಲ್ತು ಶಾಣ್ಯರಾಗಬೇಕು. ಇದು ಮಾರ್ಗದರ್ಶನ. ಇದನ್ನು ನೀವು ಯಾರು ಪ್ರಾಮಾಣಿಕ ತಂದೆ ನೋಡಿ ಕಲಿತೀರಿ, ನೀವು ಟೀಚರ್ ಆಗ್ತೀರಿ, ವಿದ್ಯಾವಂತರಾಗ್ತೀರಿ, ಆರಾಮಾಗಿ ಕೂತು ಊಟ ಮಾಡ್ತೀರಿ, ಚೆನ್ನಾಗಿ ಲಕ್ಷ ಕೊಟ್ಟು ನೋಡ್ರಿ ಗಣಿತಗಳು ಹೆಂಗೆ ಬರ್ಕೋರಿ ಫೇರ್ದಾಗ.